ಬಡ ರೋಗಿಗಳಿಗೆ ಸಿಗಬೇಕಾಗಿದ್ದಂತ ಔಷಧಿಗಳನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಆಸ್ಪತ್ರೆಯ ಆವರಣದ ಈ ಪಾಳು ಬಿದ್ದಂತ ಕಟ್ಟಡದಲ್ಲಿ ಈ ಔಷಧಿಗಳು ಪತ್ತೆಯಾಗ್ತಿದೆ. ಈಗ ಬಡ ರೋಗಿಗಳಿಗೋಸ್ಕರ ಅವರಿಗಂತಲೇ ಸಿಗಬೇಕಾಗಿದ್ದಂತ ಔಷಧಿಗಳು ಒಂದು ಆಸ್ಪತ್ರೆಯ ಆವರಣದ ಪಾಳು ಬಿದ್ದು ಹೋಗಿದ್ದಂತ ಕಟ್ಟಡದಲ್ಲಿ ಸಿಗುತ್ತೆ. ಇದು ಗೃಹ ಸಚಿವರ ತವರೂರಲ್ಲೇ, ಕಲಬುರಗಿಯಲ್ಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಔಷಧಿಗಳೀಗ ಹಾಳಾಗ್ತಿದೆ. ಖಾಸಗಿ ಮೆಡಿಕಲ್ಗಳಿಗೆ ಚೀಟಿಯನ್ನ ಬರೆದು ಕೊಡ್ತಾರಂತೆ ವೈದ್ಯರು. ಎಂಥ ಜಾಲ ನೋಡಿ. ಕಮಿಷನ್ ಆಸೆಗೆ ಕಟ್ಟಡದಲ್ಲಿ ಔಷಧಿಗಳನ್ನ ಸಂಗ್ರಹ ಮಾಡಿಟ್ಟಿದ್ರು ಅನ್ನೋ ಆರೋಪಗಳು ಬರ್ತಾ ಇದೆ. ಕಲಬುರಗಿಯ ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಗೆ ಏನಿದೆಯಲ್ಲ, ಅಲ್ಲಿನ ಕರ್ಮಕಾಂಡ ಆಯಿತು. ರಾಜ್ಯ ತಲೆ ತಗ್ಗಿಸ್ಬೇಕು. ಒಂದು ಕಡೆ ನೋಡಿದ್ರೆ ನೋಡಿ, ಬೆಂಗಳೂರಿನಲ್ಲಿ ನಕಲಿ ಮೆಡಿಸಿನ್ಗಳ ಹಾವಳಿಗಳು ಹೆಚ್ಚಾಗಿದೆ. ಅದೇ ವಿಚಾರವಾಗಿಯೇ SIT ಆಯಿತು. ಇಲ್ಲಿ ಗೃಹ ಸಚಿವರ ತವರೂರು ಅಫ್ಜಲ್ಪುರದಲ್ಲೇ, ಕಲಬುರಗಿಯಲ್ಲೇ ಸರ್ಕಾರಿ ಆಸ್ಪತ್ರೆಯ ಒಂದು ಪಾಳು ಬಿದ್ದಂಥ ಕಟ್ಟಡದಲ್ಲಿ ಬಡ ರೋಗಿಗಳಿಗೆ, ಅನಾರೋಗ್ಯ ತುತ್ತಾದವರಿಗೆ, ಆರ್ಥಿಕವಾಗಿ ಸಮಸ್ಯೆಗಿದ್ದಂಥವರಿಗೆ ಸರ್ಕಾರ ಕೊಡಬೇಕಾದಂಥ ಔಷಧಿಗಳನ್ನು ಹಾಗೆ ದಾಸ್ತಾನು ಮಾಡಿ ಅದನ್ನು ಹಾಳು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಇವೆಲ್ಲದಕ್ಕೆ. ಅಂದರೆ ಹೀಗೆ ಮಾಡಿದ್ದು ಯಾಕೆ ಕೇಳಿದರೆ, ಅಲ್ಲಿರುವಂತಹ ಡಾಕ್ಟರ್ಗಳು ಅಂದರೆ ವೈದ್ಯರೆಲ್ಲರೂ ಕೂಡ ನಮ್ಮಲ್ಲಿ ಮೆಡಿಸಿನ್ ಇಲ್ಲ, ನೀವು ಪಕ್ಕದಲ್ಲಿ ಮೆಡಿಕಲ್ ಇದೆ, ಅದರ ಹತ್ತಿರದಲ್ಲಿ ಮೆಡಿಕಲ್ ಇದೆ ಅಂತ ಮೆಡಿಕಲ್ಗಳಿಗೆ ಪ್ರಿಸ್ಕ್ರಿಪ್ಷನ್ಸ್ಗಳನ್ನ ಬರೆದು ಕೊಟ್ಟು ಕಳಿಸ್ತಾ ಇದ್ರಂತೆ. ಅವ್ರ ಜೊತೆ ಇವ್ರ ಜೊತೆ ಲಿಂಕ್, ಇವರಿಗೆ ಕಮಿಷನ್ಸ್ಗಳು ಬರುತ್ತೆ ಡಾಕ್ಟ್ರಿಗೆ ಮೆಡಿಕಲ್ ಶಾಪ್ಸ್ಗಳಿಂದ ಅನ್ನುವ ಆರೋಪಗಳನ್ನ ಅಲ್ಲಿನ ಜನ ಮಾಡ್ತಿದ್ದಾರೆ. ಈಗ ಒಟ್ಟಿನಲ್ಲಿ ಕಮಿಷನ್ ಆಸೆಗೆ ಕಟ್ಟಡದಲ್ಲಿ ಔಷಧಿಗಳನ್ನ ಸಂಗ್ರಹ ಮಾಡಿಟ್ಟಿದ್ರು. ಹಾಗಾಗಿ ಬಡ ರೋಗಿಗಳಿಗೆ ಹೋಗಬೇಕಾಗಿದ್ದಂಥ ಔಷಧಿಗಳು ಇವತ್ತು ಮಣ್ಣುಪಾಲಾಗಿದೆ. ಪಾಪ ಯಾವ್ಯಾವ ಮೆಡಿಸಿನ್ಗಳಿತ್ತು, ತಲೆನೋವು, ಜ್ವರ, ಕ್ಯಾನ್ಸರ್ ಪೇಷಂಟ್ಸ್ಗಳಿರ್ತಾರೋ, ಇನ್ನು ಯಾವ್ಯಾವ ಸಮಸ್ಯೆಗಳು ಇರ್ತಾರೋ, ಒಟ್ಟಿನಲ್ಲಿ ಔಷಧಿಗಳು ಹಾಳಾಗಿದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು. ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಯಾರಿದ್ದಾರೆ, ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಇರ್ಬೋದು, ಗೃಹ ಸಚಿವರ ಊರಲ್ಲೇ, ಅವ್ರ ಕಣ್ಣಳತಿಯಲ್ಲೇ ಆಗ್ತಿದೆ.